ಶಾಸ್ತ್ರದಿಂದ ಮಧುವನ್ನು ಕೊಟ್ಟು ಕಲಿತ ಅನ್ನ ಅಯ್ಯೇ ಸುಂದರಿ, ನೀನು ಮತ್ತೆ ರಾತ್ರಿ ಬಂದು ಮಧುವನ್ನು ಕೊಡಿಯೆಂದು ಕೇಳಿದೆಯಲ್ಲ, ನಿನಗೆ ತಾವು ಮಧು ಕೊಡಬೇಕು ಸುಂದರಿ. ಸುಂದರಿ, ನಿಮ್ಮ ಅಕ್ಕ ಇವಾಗ ಕುದಿಸಿದ್ದೇವೆ. ನನ್ನ ತಮ್ಮನ ಆಲಯಕ್ಕೆ ಹೋಗಿ ಸ್ವಲ್ಪ ಜೇನುತುಪ್ಪ ಮತ್ತೆ ರಾತ್ರಿ ಸಿಗುವುದಲ್ಲ ಸುಂದರಿ. ಅದು ನಿಮ್ಮ ಅಕ್ಕ ಹೇಳಿ ಬರ್ತಿರಬೇಕಲ್ಲ. ನನ್ನ ಹತ್ತರ ಪುರುಷನ ಮಧುವನ್ನು ಇರುವುದು ಸುಂದರಿ. ಗೀತಕ ಸುಂದರಿ, ಏನು ಹೇಳಿದೆ? ಪುರುಷನ ಮಧುವು ಇರುವುದು ಸುಂದರಿ. ಪುರುಷನ ಮಗು ಕೇಳೋದಕ್ಕೆ ನಾನು ಬಂದಿಲ್ಲ. ಮಧ್ಯರಾತ್ರಿ ಒಬ್ಬ ಪುರುಷನೊಂದಿಗೆ ಬರುವುದು ಏನು ಕಾರಣ ಎಂಬುದು ನಿಮಗೆ ಗೊತ್ತಿಲ್ಲವೇ ಸುಂದರಿ? ಮಗುವನ್ನು ತೆಗೆದುಕೊಂಡು ಹೊರಗೆ ಪಾಲಕಗಳನ್ನು ಬಿಟ್ಟು ಹೊರಟು ಹೋದಂತ ಹೇಳಿದ್ರು ಮಕ್ಕಳೇ. ನಮ್ಮ ಅಕ್ಕಯ್ಯನಿಗೆ ಹೋಗಿ ಹೇಳು, ನಿಮ್ಮ ತಮ್ಮ ಮಧುವನ್ನು ಕೊಡಲಿಲ್ಲ ಎನ್ನನ್ನು ಕೂಡಿ ಎಂದು ಕೇಳಿದನಂದು ನಮ್ಮ ಅಕ್ಕಯ್ಯನಿಗೆ ಒಯ್ಯ. ಹಾಗಾಗಿ ನಾನು ಈಗಲೇ ನಮ್ಮ ಅಕ್ಕಯ್ಯನಿಗೆ ಹೋಗಿ ಹೇಳಿದ್ರೆ ನಿಮಗೆ ತಕ್ಷಣದಲ್ಲಿ ಮಧುವನ್ನು ತೆಗೆದುಕೊಡುವನು ಸುಂದರಿ. ಇಲ್ಲ ಸಲಗ ಮಾತನಾಡ ಇದ್ದ ಮಾತನ್ನ ಹಾಡುತ್ತಿರುವನು ಸುಂದರಿ. ನಾನು ಬಂದಿರುವ ಕಾರಣವನ್ನು ನೆಲೆಸಿಕೊಳ್ಳಲು ಕೇಳುತ್ತಿಲ್ಲ. ಮಧ್ಯರಾತ್ರಿ ಒಬ್ಬ ಪುರುಷನೊಂದಿಗೆ ಬಂದವ ಏನು ಮಾಡುವುದು ಬಂದಿಯಾ ಇಲ್ಲ ಎನ್ನು ಹೇಳಿಕೊಳ್ಳುವುದಕ್ಕೆ ಬಂದಿರಿಯಾ ಏನು ಸುಂದರಿ? ನನ್ನನ್ನು ಮುಟ್ಟುವುದಕ್ಕೆ ತಿಳ್ಕೊಳ್ಳಬೇಡ. ಯಾತಕ್ಕೆ ಮುಟ್ಟಬಾರದು ಸುಂದರಿ? ಸುಂದರಿ, ನನ್ನನ್ನು ಮುಟ್ಟಿದ ಸುಟ್ಟುಕೊಳ್ಳಿ. ಸುಟ್ಟು ಹೋಗುವುದಕ್ಕೆ ನೀನು ಗುರುಪತ್ನಿಯ ಒಪ್ಪದ ನೀನು ಪರಸೇವಿಯಲ್ಲಿ ಇರುವ ಸುಂದರಿಯು ಇನ್ನು ಮುಟ್ಟಿದರೆ ಸುಟ್ಟು ಹೋಗುವುದಕ್ಕೆ ನೀನೇನು ಗುರುಪತ್ನಿಯಲ್ಲ, ನೀನು